ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ದಾಳಗಳು ಉರುಳಲಾರಂಭಿಸಿದ್ದು ಇಡೀ ಕ್ಷೇತ್ರದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಕ್ಷೇತ್ರದ ಹಾಲಿ ಶಾಸಕರ ಸರಣಿ ವೈಫಲ್ಯಗಳು ಹಾಗೂ ಆನೇಕಲ್ ತಾಲೂಕಿನಾದ್ಯಂತ ಅಭಿವೃದ್ಧಿ ಕಾಮಗಾರಿಗಳು ಸಂಪೂರ್ಣ ಕುಂಠಿತಗೊಂಡಿರುವುದನ್ನು ಖಂಡಿಸಿ ಬಿಜೆಪಿ ಪ್ರಭಾವಿ ಮುಖಂಡ ಹಾಗೂ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಲಿ ಶಾಸಕರು ಕ್ಷೇತ್ರದ ಜನರ ಕಷ್ಟ ಸುಖಗಳಿಗೆ ಧ್ವನಿಯಾಗುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಕೇವಲ ಸಾಮಾಜಿಕ ಜಾಲತಾಣ ಮತ್ತು ಫೋಟೋ ಪ್ರಚಾರಕ್ಕಷ್ಟೇ ಸೀಮಿತವಾಗಿರುವ ಇವರ ನಾಟಕೀಯ ಆಡಳಿತಕ್ಕೆ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಆನೇಕಲ್ ತಾಲೂಕಿನ ಬಿಜೆಪಿ ಭದ್ರಕೋಟೆಯಿಂದ ಈಗಾಗಲೇ ಶಾಸಕರ ವಿರುದ್ಧ ಭಾರಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದ್ದು, ಕ್ಷೇತ್ರದ ಜನರ ಹಿತ ಕಾಯ್ದ ಜನಪ್ರತಿನಿಧಿಗೆ ಮುಂಬರುವ ದಿನಗಳಲ್ಲಿ ಮತದಾರ ಪ್ರಭುಗಳೇ ತಕ್ಕ ಪಾಠ ಕಲಿಸುತ್ತಿದ್ದಾರೆ ಅಂತ ಹುಲ್ಲಳ್ಳಿ ಶ್ರೀನಿವಾಸ್ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ರಾಜಕೀಯ ಕಿಡಿ ಈಗ ಆನೇಕಲ್ ಗಲ್ಲಿ ಗಲ್ಲಿಯಲ್ಲೂ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮಾತಾಡಿಸುವಂತ ಕೆಲಸ ನಾನು ಮಾಡ್ತೇನೆ. ದಯವಿಟ್ಟು ಅದೇ ರೀತಿ ಮಾತಾಡಿಸುವಂತ ಕೆಲಸ ನಾನು ಮಾಡ್ತೇನೆ. ಒಬ್ಬರು ತಪ್ಪದ್ರೆ ಒಬ್ಬರು ಸಾವನ್ನಪ್ತಾ ಇದ್ದಾರೆ, ಒಬ್ಬರು ತಪ್ಪಿದ್ರೆ ಒಬ್ಬರು ಅಂಗವಿಕಲರಾಗ್ತಾ ಇದ್ದಾರೆ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಹಾಸ್ಪಿಟಲ್ಗಳಲ್ಲಿ ಹೋಗಿ ನೋಡಿ, ಪ್ರತಿ ದಿವಸ ಆಕ್ಸಿಡೆಂಟ್ ಇಂದ ಇಲ್ಲ ಬಿದ್ದಂತವರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ, ಇಲ್ಲ ಅವ್ರ ಕಾಲು ಹೋಗಿರ್ತಾರೆ, ಇಲ್ಲ ಅವ್ರ ಕಾಲು ಆಪರೇಷನ್ ಮಾಡಬೇಕು, ಇಲ್ಲ ಅಂದ್ರೆ ಸೊಂಟ ಆಪರೇಷನ್ ಮಾಡಬೇಕು, ಇಲ್ಲ ತಲೆ ಆಪರೇಷನ್ ಮಾಡಬೇಕು. ಕಾಲ ಅತಿ ಶೀಘ್ರ ಇದೆ. ಶೀಘ್ರವಾಗಿ ತಾವೇ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಯಾವುದೇ ಒಂದು ಇಲಾಖೆಗೆ ನಾವು ಅರ್ಜಿ ಕೊಟ್ರೆ 45 ದಿನ ಮಾತಾಡೋರು ಆಯ್ಕೆಯನ್ನು ಸಹ ಅವ್ರು ಲೆಕ್ಕಕ್ಕೆ ಕೊಡ್ತಾ ಇಲ್ಲ. ಅವರು ಇದು ವಯಸ್ಕ ದಂಪತಿಗಳು ಸಾವಾಗಿದೆ. ಯಾವ ರೀತಿ ರಸ್ತೆಗಳು ಗುಂಡಿಗಳು ಬಿದ್ದಿದೆ, ನೀವು ತೋರಿಸ್ತಾ ಇದ್ದಾರೆ, ನಾವು ತೋರಿಸ್ತಾ ಇದ್ದೀವಿ, ನಾವು ಹೇಳ್ತಾ ಇದ್ದೀವಿ. ಮತ್ತು ಏನಾಗಿದೆ ತಾಲೂಕಿನಂದರೆ, ತಾಲೂಕನ್ನು ನಾನು ಅಭಿವೃದ್ಧಿ ಮಾಡ್ತೀನಿ, ಸಿಂಗಾಪುರ್ ಮಾಡ್ತೀನಿ, ಮಲೇಷ್ಯಾ ಮಾಡ್ತೀನಿ ಅಂತ ಶಾಸಕರು ಏನು ಕಳೆದ 12-13 ವರ್ಷದಿಂದ ಅಧಿಕಾರದಲ್ಲಿರುತ್ತವರು. ಸರ್ಕಾರನೂ ಅವ್ರದ್ದೇ ಇದೆ, ಎಲ್ಲವೂ ಇತ್ತು, ಅವ್ರ MP ಇತ್ತು, ಸರ್ಕಾರ ಇತ್ತು, ಎಲ್ಲವೂ ಇತ್ತು, ಎಲ್ಲ ಶಕ್ತಿನೂ ಇತ್ತು. ಅವರು ಅಭಿವೃದ್ಧಿ ನೋಡಿದ್ರೆ ಈಗ ಹೇಳಿದ್ರು ಆಡಳಿತ ಅಧಿಕಾರಿಗಳು ನಮ್ಮದ್ರ ಬಗ್ಗೆ ಹಣದ ಬಗ್ಗೆ ಗೊತ್ತಿಲ್ಲ ಅಂತ. ಎಷ್ಟು ಕಳಪೆ ಕಾಮಗಾರಿಗಳಾಗಿದೆ. ಕಾಮಗಾರಿಗಳು 1-6 ತಿಂಗಳ ಮೇಲೆ ಬರ್ತಾ ಇಲ್ಲ, ಯಾವುದೇ ಕೆಲಸಗಳು ಬರ್ತಾ ಇಲ್ಲ. ಅಂದರೆ ಏನೋ ಬೆಂಕಿ ಇಲ್ಲದೆ ಹೊಗೆ ಇಡಲ್ಲ. ಈ ಕಾಮಗಾರಿ ಕಳಪೆ ಬರಬೇಕಂದ್ರೆ ಭ್ರಷ್ಟಾಚಾರ ತಾಂಡು ಹೊಡಿಬೇಕು. ಅಲ್ಲಿಗೆ ತಾಲೂಕಿನ ದಣಿಯಾದಂಥ ನಮ್ಮ ಶಾಸಕರು ಏನು ಮಾಡ್ತಾ ಇದ್ದೀರಾ? ನಿನ್ನೆ ಆಗಿರೋ ಅಪಘಾತ ಅದು ಗುಂಡಿಂದ ಆಗಿರೋದಲ್ಲ, ಅದು ಅಚಾತುರ್ಯವಾಗಿ ನಿಮಿಷ ನಮ್ಮ ಮಾಧ್ಯಮ ಮುಖ ನಿಮ್ಗೊಂದು ಮನವಿ. ನೀವು ಆನೇಕಲ್ ತಾಲೂಕಲ್ಲಿ ಮಾತ್ರ ನೀವು ಮಾಡೋ ರಸ್ತೆ ಕಾಮಗಾರಿಗಳು ಯಾಕೆ ಇಷ್ಟು ಕಳಪೆ ಆಗಿರ್ತದೆ? ಇಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತದೆ, ಎಷ್ಟು ಬ್ರೈಬ್ ಹೋಗ್ತಾ ಇದೆ, ಎಷ್ಟು ಯಾರ್ಯಾರು ಕೊಡ್ತಾ ಇದ್ದೀರಾ, ಅದನ್ನ ಮಾಧ್ಯಮಗಳಿದ್ದಾರೆ ಮುಂದೆ ಹೇಳಿ. ಯಾಕೆ ನಿಮ್ಮ ಕಾಮಗಾರಿ ಯಾಕೆ ಕಲ್ಪಗಾರಿ? ನಿಮ್ಮ ಎಲ್ಲಾ ಕಾಮಗಾರಿಗಳು ಕಲ್ಪೆ. ಇದಕ್ಕೆ ಯಾರು ಹೊಣೆ? ನಮ್ಮ ಟ್ಯಾಕ್ಸ್ ಸರ್ ಕಟ್ಟೋದು. ಇದರಿಂದ ಯಾರ್ಯಾರು ಇದ್ದಾರೆ ಬಹಿರಂಗ ಪಡಿಸಿ ಒಂದ್ಸರಿ. ಈಗ ಮಾತಾಡ್ತಾ ಹೇಳಿದ್ರಿ ಮುನ್ಸಿಪಲ್ ಆಫೀಸಲ್ಲಿ ಕೆಲಸ ಆಗ್ತಿಲ್ಲ ಅಂತ. ಖಂಡಿತವಾಗೂ ಅದರ ಸುಳ್ಳು. ಕೆಲಸ ಮಾಡಿ 6 ತಿಂಗಳು ಯಾರು ಜನಗಳು ಏನು ಅರ್ಜಿ ಕೊಡ್ತಾರೆ, ನಮ್ಮಲ್ಲಿ ಸಿಬ್ಬಂದಿ ಕೊರತೆಗಳು ಇದ್ರೂ ಕೂಡ ನಾವು ಖಂಡಿತವಾಗಿ ಸ್ಪಂದಿಸ್ತಾ ಇದ್ದೀವಿ, ಅವ್ರವ್ರ ಕೆಲಸ ಮಾಡ್ತಾ ಇದ್ದೀವಿ. ನಾನು ಬೇಕಾದ್ರೆ ಮನಸ್ಪೂರ್ವಕವಾಗಿ ಹೇಳ್ತೀನಿ, ಕಳೆದ 6 ತಿಂಗಳಿಂದ ಹಿಂದಿಗಿನ್ನ ಚೆನ್ನಾಗಿ ನಾವು ಸರ್ವಿಸ್ ಕೊಡ್ತಾ ಇದೀವಿ ಅಂತ ನಾನು ಏನ್ ಸರ್ವಿಸ್ ಸರ್? ನೀವು ಕೇಳ್ಬೇಕು ಸರ್, ನಾವು ಹೇಳೋದು ಕೇಳಬೇಕು. ಯಾರು ಅರ್ಜಿ ಕೊಡ್ತಾರೆ ಖಂಡಿತವಾಗೂ ಸ್ಪಂದಿಸ್ತೀವಿ. ನೆಗ್ಲೆಕ್ಟ್ ಇಲ್ಲ, ನಮಗೆ ಕರ್ತವ್ಯದ ಬಗ್ಗೆ ಖಂಡಿತ ಗೌರವ ಇದೆ, ನಾವು ಖಂಡಿತ ಅದನ್ನ ಮಾಡ್ತೀವಿ. ನಿನ್ನೆ ತಾನೇ ಪಾಪ ಒಂದು ಅಪಘಾತ ಆಗಿದೆ. ಅಪಘಾತದಲ್ಲಿ ಒಬ್ಬ ಮರಣ ಹೊಂದಿದ್ದಾರೆ, ಮತ್ತೊಬ್ರು ಹಾಸ್ಪಿಟಲಲ್ಲಿ ನರಳಾಡ್ತಾ ಪಾಪ ಇದ್ದಾರೆ. ಇದು ಒಂದು ದಿನದ ಸಮಸ್ಯೆ ಅಲ್ಲ, ಪ್ರತಿದಿನ ಇದ್ದಿದ್ದೆ. ಕಾರಣ ಏನಂತ ಹೇಳಿದ್ರೆ, ಇಲ್ಲಿನ 13 ವರ್ಷದ ಶಾಸಕರು ಮಾಡಿದಂಥ ಒಂದು ಗನಂದಾರಿ ಕೆಲಸ ಅದು ತಪ್ಪಾಗಲಾರ್ದು. ಏನು 13 ವರ್ಷಗಳಿಂದ ಸಹ ಕಾಮಗಾರಿ ನಡೆಸ್ಕೊಂಡೇ, ಕಳಪೆ ಕಾಮಗಾರಿ ನಡೆಸ್ಕೊಂಡೇ ಬಂದಿತ್ತು. ಆ ಗುಂಡಿ ತಪ್ಪಿಸಿ ಎಲ್ಲೂ ನೋಡಿ, ಇಡೀ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ರಸ್ತೆ ಸರಿಯಾಗಿದೆ ಅಂತ ನೀವು ಮಾಧ್ಯಮದವ್ರು ಹೇಳಿದ್ರೆ ಅದನ್ನು ನಾವು ಒಪ್ಕೊಳ್ತೀವಿ. ಎಲ್ಲ ಕಳಪೆ ಕಾಮಗಾರಿ, ಎಲ್ಲನೂ ಭ್ರಷ್ಟಾಚಾರ, ಮತ್ತು ಯಾವ ಅಧಿಕಾರ ಹಿಟ್ಲರ್ ರಾಜಕೀಯ ಅಂದರೆ ಈ ಒತ್ತಿಡಿ ಅಂದರೆ ಹಿಟ್ಲರ್ ರಾಜಕೀಯ ಅಂತ ಹೇಳಿದ್ರೆ ಯಾರು ಅವ್ರಿಗೆ ಎದುರಾಳಿನೇ ಇಲ್ಲ.
ನಾನು ಶಾಸಕ ಆದ್ರೇ ನಾವು ದೊಡ್ಡದು, ಶಾಸಕರ ಮೇಲೆ ಯಾರೂ ಇಲ್ಲ, ಅವ್ರನ್ನ ಕೇಳೋರೇ ಇಲ್ಲ ಅನ್ನೋ ಭಾವನೆ ಈ ಭಾಗದ ಶಾಸಕರಿಗಿದೆ. ದಯವಿಟ್ಟು ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ, ಸಾಕು ನೀವು ಬೆಳೆಸಿರುವಂಥದ್ದು ಚುನಾವಣೆ ಗೆಲ್ತೀರಾ ಸಂತೋಷ, ನಾವು ಸೋತಿದ್ದೀವಿ, ಅದಕ್ಕೆ ಜನರ ಆಶೀರ್ವಾದ ನಾವು ಒಪ್ಕೊಳ್ತೀವಿ. ಆದರೆ ಗೆಲ್ಲವಾಗ ಹೆಂಗೆ ಗೆದ್ರಿ ಅನ್ನೋ ಅಂಥದ್ದು ಗೊತ್ತಿದೆ. ನಿಮ್ಮ ರೈಟು ಲೆಫ್ಟ್ ಇದ್ಕೊಂಡು ರೌಡಿ ಮಾಡ್ತೀರಾ, ಕಳ್ಳ ಮಾಡ್ತೀರಾ, ಮತ್ತೆ ಕಾಂಪೌಂಡ್ ಅಂತ ಹೇಳ್ತೀರಾ. ನೀವೇ ಪ್ರೆಸ್ ಮೀಟ್ ಮಾಡಿ ಗೆಲ್ಲುವಂಥ ಮಾನದಂಡ ಇಟ್ಕೊಂಡು ಗೆದ್ದಿದ್ದೀರಾ ಸಂತೋಷ. ಆ ಗೆಲುವು ತಕ್ಕಾಗೆ ಮತದಾರರು ಮತ ಹಾಕಿದಾರಲ್ಲ, ಆ ಋಣ ತೀರ್ಸ್ಕೊಳ್ಳುವಂಥ ಕೆಲಸ ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಮಾಡಬೇಕು. ಕಾಲ ಅತಿ ಶೀಘ್ರ ಇದೆ.